ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರು. ನನ್ನ ಮಗಳು ಹುಷಾರಿಲ್ಲ. ಅವಳಿಗೆ ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡಿದ್ರೆ ನಿದ್ದೆ ಬರ್ತದೆ ಅಲ್ಲ ಮಗಳೇ? ನಮ್ಮ ಮಗಳಿಗೆ ಹುಷಾರಿಲ್ಲ ಫ್ರೆಂಡ್, ಪಾಪ. ಜ್ವರ ಬಂದಿದೆ, ಔಷಧಿ ಹಾಕಿದ್ವಿ. ಔಷಧಿ ಹಾಕಿದ ತಕ್ಷಣ ಕಡಿಮೆ ಆಗುತ್ತೆ. ನೋಡಬೇಕು, ಇವತ್ತು ಕಡಿಮೆ ಆಗಿಲ್ಲ ಅಂದರೆ ನಾಳೆ ಆಸ್ಪತ್ರೆ ಕರ್ಕೊಂಡು ಹೋಗೋದೆ. ನೀರು ಬಿಸಿ ಆಯಿತು, ಆಫ್ ಮಾಡಲಾ? ಸ್ಮೆಲ್ ಬರ್ತಾ ಇದೆ. ಫ್ರೆಂಡ್ಸ್, ಇವತ್ತು ಶಾಪಿಂಗ್ ಮಾಡಿದ್ವಿ. ತರಕಾರಿ ಎಷ್ಟು ತಗೊಬಂದಿದ್ರು. ನನ್ನ ಹಸ್ಬೆಂಡ್ ಏನೇನು ತಗೊಂಡ್ರು ಗೊತ್ತಿಲ್ಲ. ನಾನಂತೂ ಸೂಪರ್ ಹೋಗ್ತಾ ಬಂದಪ್ಪ. ಅದೇ ಇವತ್ತು ಸೊಪ್ಪು ತೊಗೊಬಂದೆ. ಸ್ವಲ್ಪ ಮನೆ ಐಟಮ್ ತೊಗೊಬಂದೆ. ನಮ್ಮಲ್ಲಿ ನಾವು ಜಾಸ್ತಿ ಯೂಸ್ ಮಾಡೋದು ಸೋಪಿದೆ. ಸದ್ಯ ಕಾಲ ಬಂದು ಸ್ವಲ್ಪ ಸೊಪ್ಪು ಯೂಸ್ ಮಾಡ್ತಿದ್ದೆ. ಆಮೇಲೆ ಸಬ್ಬರು ಹೈದರ ಸೊಪ್ಪು ತೊಗೊಬಿಡ್ತಾ ಇದ್ವಿ. ಆಮೇಲೆ ಐಸೋ ಕಾಲಿಗೆ ತೊಗೊಬಂದು ನಾನು ಯೂಸ್ ಮಾಡ್ಬೋದು. ಇರುತ್ತೆ ಇದು ಹಚ್ಚ ಮಾತ್ರ ನನಗೆ ಒಂದು ಡ್ರೈ ಸ್ಕಿನ್ ಸ್ವಲ್ಪ, ಅದಕ್ಕೆ ನಮಗೆ ಇದು ಬೇಕೇ ಬೇಕು. ನಮ್ಮ ಯೂಸ್ ಮಾಡೋ ಸೋಪ್ ಇದೆ ಹಿಮಾಲಯ. ಆಮೇಲೆ ಹೀಗೆಲ್ಲ ಖಾಲಿ ಆಗಿತ್ತು. ಮತ್ತು ಗರಂ ಮಸಾಲೆ ತೊಗೊಬಂದು ಕೊತ್ತಂಬರಿ ಸೊಪ್ಪು ತೊಗೊಬಂದಿದ್ದೆ. ಕ್ಲೀನ್ ಮಾಡೋದು ಮತ್ತು ಬಜ್ಜಿ ಮಾಡೋ ಮೆಣಸಿನ್ಕಾಯಿ ತೊಗೊಬಂದಿದ್ದೆ. ಆಮೇಲೆ ಎಣ್ಣೆ ತುಂಬ ತಗೊಳ್ತೀನಿ ಬಜ್ಜಿ ಮಾಡೋದು. ಆಮೇಲೆ ಟೊಮೆಟೊ ಎಲ್ಲ ಜೋಡಿಸ್ಬೇಕು. ಆಲೂಗಡ್ಡೆ, ಕ್ಯಾಪ್ಸಿಕಮ್, ಬಾತುಕೋಳಿ ತೊಗೊಂಡು ಬೀನ್ಸ ಏನೋ ಇಲ್ಲ, ಈರುಳ್ಳಿ, ಆಫ್ ಮಾಡಿಬಿಡಲ್ಲ, ಆಫ್ ಮಾಡಿ ಹೋಗ್ಬಿಡಲ್ಲ, ಆಫ್ ಮಾಡಿ ಹಾಕೋಣ. ಮೇನ್ ಇದೆ ಆಲೂಗಡ್ಡೆ ಒಂದೇ, ಬಟ್ಟೆಗೆಲ್ಲ ಪರವಾಗಿಲ್ಲ, ಮಣ್ಣು ಹಿಡಿಯಲ್ಲ. ಫ್ರಿಜ್ಜೆಲ್ಲ ಆಲೂಗಡ್ಡೆ ಮಾತ್ರ ಸಕ್ಕತ್ತ ಮಣ್ಣು ಹಿಡ್ಬೇಕು. ಬೇರೆ ಜಾಸ್ತಿ ಮಾಡ್ಕೊಬೋದು. ಅಡುಗೆ ಮಾಡೋದಕ್ಕೆ ವಾಶ್ ಮಾಡ್ಕೊಳ್ತೀನಿ. ಅದಷ್ಟು ವಾಶ್ ಮಾಡೋದು ಸಾಕು ಅನ್ಸುತ್ತೆ. ಆಮೇಲೆ ಶಾಪಿಂಗ್ ಬರೋದಕ್ಕೆ ಜಾಸ್ತಿ ಸಿಗಲ್ಲ, ಮಣ್ಣು ಇರಲಿ ಧೂಳು. ನಾವು ಕಡೆ ವಾಶ್ ಮಾಡಿ ರೆಡಿ ಮಾಡೋದು. ಬಟ್ ಜಾಸ್ತಿ ಧೂಳು ಇರುತ್ತೆ. ಜೋಡಿಸಿಟ್ಟಾಯ್ತು ಫ್ರಿಜ್ಜಲ್ಲಿ. ನಮ್ಮಲ್ಲಿ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬಿಸಿನೀರು ಹಾಕಿದ್ದೆ. ಅದೇ ಇದು ಲಾಸ್ಟ್ ಟೈಮ್ ನಾವು ಒಬ್ಬರು ಲಾಯರ್ ಕಂಪ್ನಿಯಲ್ಲಿ ಅಂತ ಅವಾಗ ಅವ್ರ ಮನೇಲಿ ನನ್ನ ಮಗಳಿಗೆ ಕೊಟ್ಟಿದ್ರು ವಾಟರ್ ಕ್ಯಾನ್. ಈ ಕ್ಯಾನ್ ಫುಲ್ ಬಿಸಿನೀರು ಹಾಕಿಟ್ಟಿದ್ದ ಬೇಕು ನೋಡಿ ಫ್ರೆಂಡ್ಸ್. ಮಲಾಟ ನೋಡಿ, ಸ್ಕೂಲಿಗೆ ಹೋಗ್ಬೇಕಾದ್ರೆ ತಗೊಂಡು ಹೋಗ್ಲಕ್ಕ ಅಂದರೆ ಇವಾಗ ಅದನ್ನು ಹಾಕೋ ಓಡಾಡ್ತಾ ಇದ್ದಾಳೆ ನೋಡಿ. ಹಾಯ್ ಮಾಡು. ವಜ್ಜೆ ಇದೆಯೇ? ಹಿಂಗೆ ಇಟ್ಕೊಂಡು ಹಿಂಗೆ ತಗೋ. ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಆಗತ್ತ ಅಂತ ತೆಗೆದಿಟ್ಟೆ. ಅದು ಬಿಸಿನೀರು ಬಿಸಿ ಅದೇ. ಅಲ್ಲಿ ಕೊಡ್ಲಾ? ಆ ಬಾಟ್ಲಿಂದ ಕೊಡ್ಲಾ? ಆ ಬಾಟ್ಲಿಂದು ಇದು ಬಿಸಿ ಅದ ಮಮ್ಮಿ. ಬಿಸಿ ಅದಂತ ಕೇಳಲ್ಲ, ನಾವು ಹೇಳ್ದಂಗೆ ಕೇಳಬೇಕು. ಹುಷಾರಿಲ್ಲ ಅಂತ ನಾವು ಪಾಪ ಅಂದರೆ ನಮಗೆ ಆ ಟೆಸ್ಟಲ್ಲೇ ಸಿಕ್ಕಾಗುತ್ತೆ. ಇವತ್ತು ಪೆಪ್ಸಿ ತಗೊಂಡಿದ್ರು ನಮ್ಮ ಮನೆಯವರು, ನನ್ನ ಹಸ್ಬೆಂಡ್. ಅದು ಇಡು ಅಂತ ಅಂದಿಲ್ಲ, ಅವಳಿಗೆ ಹಾಕ್ಕೊಡೋಣ ಅಂತ. ನಮ್ಮ ಮಗಳು ಬಿಸಿನೀರು ಕುಡಿತಾಳಪ್ಪ, ಖುಷಿ. ನಾನಂತೂ ಬಿಸಿನೀರ ಕುಡಿಯೋದಿಲ್ಲಾಗಿತ್ತು, ಅದು ಇಷ್ಟನೇ ಆಗೋದಿಲ್ಲಾಗಿತ್ತು. ಫ್ರೆಂಡ್ಸ್, ಏನು ಕೆಲಸ ಆಗಿಲ್ಲ. ನನ್ನ ಪಾತ್ರೆ ರಾಶಿ ನೋಡ್ಬಿಟ್ರೆ ಏನು ಹೆದರ್ಕೊಬಿಡ್ತೀರ. ಅಷ್ಟು ಪಾತ್ರೆ ಇದೆ ನೋಡ್ರಿ, ಅಷ್ಟು ಪಾತ್ರೆ ಇದೆ, ಇನ್ನೂ ಕ್ಲೀನ್ ಆಗಿಲ್ಲ. ಆಯ್ತಾ? ನೀರು ಹಾಕಿಲ್ಲ, ನೀರು ಕಾಯಿಸಿಟ್ಟಿದೆ. ಅದೇರಿ ಎಷ್ಟು ನರಳಾಡಿದ್ಲು ಅಂದರೆ ಒಂಥರ ಬೇಜಾರಾಗೋಯ್ತು. ನನ್ನ ಮಗಳು ನರಳಾಡ್ರೆ ನಂಗೆ ಬೇಜಾರಾಗುತ್ತೆ. ಎಲ್ರಿಗೂ ಅಷ್ಟೇ ಅಲ್ಲ. ಸಾಕು. ಸಂಜೆ ಅಂದ್ಕೊಂಡ್ವಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಬರ್ಬೇಕು ಅಂತ ಹೇಳಿ. ಫುಲ್ ಜ್ವರ ಕಡಿಮೆ ಆಯಿತು, ಫುಲ್ ಮೈ ತಂಡ ಆಯಿತು. ಸಂಜೆ ನನ್ನ ಹಸ್ಬೆಂಡ್ ಕಾರ್ ವಾಶ್ ಮಾಡಿಸ್ಕೊಡ್ಬೇಕಿತ್ತು. ನನಗೆ ತರಕಾರಿ ಎಲ್ಲ ತೊಗೋಬೇಕಿತ್ತಲ್ವ, ಅದಕ್ಕೆ ಹೋಗೋಣ ಅಂತ. ಮಧ್ಯಾಹ್ನ ನಾವು ಹೋದ್ವಿ, ಕಾರ್ ವಾಶ್ ಮಾಡೋದು ಲೇಟ್ ಆಗೋಯ್ತು. ಫುಲ್ ವಾಪಸ್ ಬರೋದ್ರೆ ಫುಲ್ಲು ಜ್ವರ ಬಂತು. ಅದಕ್ಕೆ ಔಷಧ ಕೊಡಿಸಿದ್ವಿ. ಎಲ್ಲಾಯಿತು ಗೊತ್ತು, ಔಷಧ ಬರಲಿಲ್ಲ, ಹೊರಗೆಲ್ಲ ಇರಬೇಕು. ಔಷಧ ಕೊಡಿಸಿದ್ಮೇಲೆ ಪಾಪ ನೋಡಿ ಕಡಿಮೆ ಆಗಿದೆ. ಇಲ್ಲೇ ಇದೇ ಔಷಧ ಕಷ್ಟ. ಔಷಧ ಕುಡಿದ್ಮೇಲೆ ನನ್ನ ಮಗಳು ಪಾಪ ಸ್ವಲ್ಪ ಕಡಿಮೆ ಆಗಿ ಆ್ಯಕ್ಟಿವ್ ಆಗಿಬಿಟ್ರೆ ನಿಜ ಎಲ್ಲ ಅಂದ್ರೆ ತುಂಬ ಇದು ಮಾಡ್ತಾಳೆ.
ಮಗಳು ಜಾಗ್ರತೆ ನೋಡಿ. ಓಯ್ ನೀರು ಎರಡು ಕ್ಯಾನ್ ತಂದಿಲ್ಲ ಮತ್ತೊಂದು ಕೊಡಿ, ಮತ್ತೊಂದು ಎರಡು ಬಿದ್ದೋಗದ ನೋಡಿ. ಏನಾಯ್ತು ಹೇಳಿ. ಇಲ್ಲ ಇಲ್ಲ ನಾವು ಆಯ್ತಲ್ಲ ಹೌದಾ ಫ್ರೆಂಡ್ಸ್ ಕ್ಯಾನ್ಸಲ್ ಆಯಿತು ಫ್ರೆಂಡ್ಸ್. ಸುಸ್ತಾಗೋಯ್ತಪ್ಪ, ಸುಸ್ತಾಗೋಯ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋನಿಂದ ಏನು ಮಾಡ್ತೀನಿ, ನನ್ನ ಮಗಳಿಗೆ ಸ್ವಲ್ಪ ಔಷಧಿ ಕೊಡಿಸ್ಬೇಕು, ಮಲಗಿಸ್ಬೇಕು. ಔಷಧಿ ಕೊಡಿಸೋದೇ ಇವಾಗ ಸಾಹಸ. ಇಬ್ಬರು ಸೇರಿ ಕೊಡಿಸ್ಬೇಕು ಅಂತ ತೊಗೊಳಕ್ಕೆ ಆಗಲ್ಲ. ಮೂಗು ಹಿಡಿದು ಕೈ ಹಿಡಿದು ಬಾಯಿ ಹಿಡಿದು ಕೊಡಿಸ್ಬೇಕು, ಇಲ್ಲಾಂದರೆ ಔಷಧಿ ಕೊಡಿಯಲ್ಲ ಅವರು. ಓಕೆ ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಒಂದೊಂದು ಸಬ್ಸ್ಕ್ರೈಬು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ, ನಾಳೆ ಬೇರೆ ವಿಡಿಯೋ ಬರ್ತೀನಿ. ಮತ್ತೇನು ಅಂದರೆ ಮತ್ತೇನಿಲ್ಲ ಫ್ರೆಂಡ್ಸ್, ನನಗೂ ಸುಸ್ತಾಗ್ತಿದೆ. ಯಾಕಂದರೆ ನೈಟ್ ಫುಲ್ ನಿದ್ದೆ ಇಲ್ಲ ನನಗೂ. ಮಧ್ಯಾಹ್ನ ಮಲ್ಕೊಂಡಿಕ್ಕೋದೆ ನನ್ನ ಹಸ್ಬೆಂಡ್ ಎಬ್ಬಿಸ್ಬಿಟ್ಟು ಇಟ್ಕೊಬಿಟ್ಟೆ. ಇವಾಗ ನಿದ್ದೆನೇ ಇಲ್ಲ ಬಿಟ್ಟಿದೆ, ನನಗೂ ಸುಸ್ತಾಗ್ತಿದೆ. ಯಾಕಂದ್ರೆ ಅವಳು ಪಾಪ ಅವಳಿಗೆ ಹುಷಾರಿಲ್ಲ, ಅವಳನ್ನು ನೋಡ್ಕೊಳ್ಳೋದು ನನ್ನದೇ ಧರ್ಮ ಅಲ್ವಾ. ಇದ್ದ ತಾಯಿ ಹಾಕ್ಕೊಂಡು ನಾನು ನೋಡ್ಕೊಂಡೆ ಮತ್ತೆ ಯಾರು ನೋಡ್ಕೊತಾರೆ. ಪ್ರತಿಯೊಬ್ಬರಿಗೂ ಅದೇ ಇರುತ್ತೆ, ತಮ್ಮ ಮಕ್ಕಳನ್ನು ಜಾಗ್ರತೆ ಮಾಡೋದು. ಓಕೆ ಫ್ರೆಂಡ್ಸ್, ಯಾರೆಲ್ಲ ಓಕೆ ಹೇಳಲ್ಲ ಬಿಡಿ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ನಾಳೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಎಲ್ಲ ಏನು ಮಾಡ್ತೀನಿ. ಬಾಯ್, ಗುಡ್ ನೈಟ್.